ಇನ್ನು ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೆ ಆಪ್ತರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು. ಇವತ್ತು ರೆಬೆಲ್ಸ್ಗಳ ಸಭೆ ಇದೆ. ಬೆಂಗಳೂರಿನಲ್ಲಿ ರೆಬೆಲ್ಸ್ ಟೀಮ್ ಸಭೆ ಸೇರೋ ಸಾಧ್ಯತೆ ಇದೆ. ಈಗಾಗಲೇ ಯತ್ನಾಳ್ ಕೂಡ ಬಂದಿದ್ದಾರೆ. ಮಧ್ಯಾಹ್ನ 12 ಗಂಟೆಯ ಬಳಿಕ ಈ ಸಭೆಯಾಗೋ ಸಾಧ್ಯತೆ ಇದೆ. ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಈ ಸಭೆ ಬಗ್ಗೆ ನಿರ್ಧಾರ ಆಗತ್ತೆ. ಆದ್ರೆ ಸಭೆ ಎಲ್ಲಿ ನಡೆಯುತ್ತೆ ಅಂತ ನೋಡಿದ್ರೆ ಇವತ್ತು ಬೇರೆ ಕಡೆ ಸಭೆ ನಡೆಸುವಂತಹ ನಿರ್ಧಾರ ಆಗ್ತಾ ಇದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ರೆಬೆಲ್ಸ್ ಟೀಮ್ ಇತರೆ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ. 6 ವರ್ಷಗಳ ಕಾಲ ಉಚ್ಚಾಟನೆಗೊಳಗಾದಂತಹ ಯತ್ನಾಳ್ ಪರವಾಗಿ ನಿಂತಹ ಈ ರೆಬೆಲ್ಸ್ ತಂಡ ಏನಿದೆ, ಈ ಟೀಮ್ ಇವತ್ತು ಸಭೆ ಸೇರೋ ಸಾಧ್ಯತೆ ಇದೆ. ಹಾಗಾಗಿಯೇ ಹೈದರಾಬಾದ್ನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ಯತ್ನಾಳ್. ಈಗ ಬೆಂಗಳೂರಿನಲ್ಲಿ ರೆಬೆಲ್ಸ್ ಟೀಮ್ ಏನ್ ಸಭೆ ಸೇರುತ್ತೆ, ಎಲ್ಲಿ ಈ ತಂಡ ಸಭೆಯನ್ನ ನಡೆಸುತ್ತೆ ಅನ್ನೋದು ಕುತೂಹಲ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಮೊದಲಿಗೆ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಸಭೆಗೆ ನಿರ್ಧರಿಸಿತ್ತು ಟೀಮ್. ಆದರೆ ಈಗ ಆ ಸಭೆಯ ಲೊಕೇಶನ್ ಚೇಂಜ್ ಆಗಿದೆ. ಬೇರೆ ಕಡೆ ಸಭೆಯನ್ನು ನಡೆಸುವಂತಹ ನಿರ್ಧಾರ ಆಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಬೆಂಗಳೂರಿಗೆ ಯತ್ನಾಳ್ ಆಗಮಿಸಿದಂತಹ ದೃಶ್ಯಗಳನ್ನು ಒಂದ್ ಕಡೆ ನೋಡ್ತಾ ಇದ್ದೀವಿ. ಮತ್ತೊಂದೆಡೆ ಅವರ ಬೆಂಬಲಕ್ಕೆ ನಿಂತಹ ಬಣ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯಾಗಿರೋದ್ರ ಬಗ್ಗೆ ಇವರ ಆಕ್ಷೇಪ ಇದೆ. ರೆಬೆಲ್ಸ್ ತಂಡ ಈ ಬಗ್ಗೆ ಒಂದು ಸಭೆ ನಡೆಸಲಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನ್ನೆಡ್ಕ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಯತ್ನಾಳ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಗೊಳಿಸಿದ ಮೇಲೆ ಯತ್ನಾಳ್ ಸೈಲೆಂಟ್ ಆಗಿದ್ರು. ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಮತ್ತೊಂದ್ ಕಡೆ ರೆಬೆಲ್ಸ್ ಅವರ ಆ ತಂಡ ಏನಿದೆ ಅವರ ಬೆಂಬಲಕ್ಕೆ ನಿಂತಿದೆ. ಅವರ ನಡೆ ಏನು, ಏನ್ ಮೀಟಿಂಗ್ ಅಂತೆ, ಯಾರೆಲ್ಲ ಸೇರ್ತಿದ್ದಾರೆ, ಏನ್ ಪ್ಲಾನಿಂಗ್ ನಡೆದಿದೆ, ಏನಾದ್ರೂ ಡೀಟೇಲ್ಸ್ ಬರ್ತಾ ಇದೆಯಾ? ಪ್ರತಿಮಾ, ಉಚ್ಚಾಟನೆ ಬಳಿಕ ಶಾಸಕ ಯತ್ನಾಳ್ ಅವರ ವಿಚಾರದಲ್ಲಿ ಯಾವ ನಿರ್ಧಾರವನ್ನ, ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಆಪ್ತರೊಂದಿಗೆ ಯತ್ನಾಳ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ ಸಭೆ ನಡೀತದೆ. ಬಹುತೇಕ 12 ಗಂಟೆ ವೇಳೆಗೆ ಸಭೆಯನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಅಂದ್ರೆ ಚಿಂಚೋಳಿಯಲ್ಲಿದ್ದಂತಹ ಶಾಸಕ ಯತ್ನಾಳ್ ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರು ನಗರಕ್ಕೂ ಕೂಡ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ತಮ್ಮ ಆಪ್ತರ ತಂಡವನ್ನು ಕೂಡ ಅವರು ಸೇರ್ಕೊಳ್ಳಲಿದ್ದಾರೆ. ನಿನ್ನೆ ನಿಗದಿಯಾದ ಪ್ರಕಾರವಾಗಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಈ ಸಭೆಯನ್ನು ನಿಗದಿಪಡಿಸಲಾಗಿತ್ತು. ಆದರೆ ಈಗ ಆ ಸಭೆಯ ಸ್ಥಳವನ್ನ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನಿಂದ ಹೊರವಲಯದಲ್ಲಿ ಅಥವಾ ಬೆಂಗಳೂರಿನ ಇತರ ಯಾವುದೋ ಒಂದು ಸ್ಥಳದಲ್ಲಿ ಸಭೆಯನ್ನ ಸೇರ್ಬೇಕನ್ನುವಂತಹ ತೀರ್ಮಾನವನ್ನ ಈಗ ಯತ್ನಾಳ್ ತಂಡ ಮಾಡಿಕೊಂಡಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಅವರು ಚರ್ಚೆಯನ್ನು ಮಾಡುವಂತದ್ದು ಏನಂದ್ರೆ ಈ ಉಚ್ಚಾಟನೆ ಬಳಿಕ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾದಂತಹ ಹೆಜ್ಜೆಯನ್ನು ಇಡಬೇಕು, ನಿಲುವನ್ನ ತಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಅಂದ್ರೆ ಯತ್ನಾಳ್ ತಂಡದಲ್ಲಿ ಒಂದು ಚಿಂತನೆ ಇದೆ. ಏನಂದ್ರೆ ಈ ಉಚ್ಚಾಟನಾ ಆದೇಶವನ್ನು ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ವರಿಷ್ಠರಿಗೆ ಮತ್ತೊಂದು ಬಾರಿ ಮನವಿಯನ್ನ ಸಲ್ಲಿಕೆ ಮಾಡಿ ನೋಡುವಂತಹ ಒಂದು ಪ್ರಯತ್ನದ ಬಗ್ಗೆ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ, ಚಿಂತೆಯನ್ನು ಮಾಡಿದ್ದಾರೆ. ಹಾಗಾಗಿ ಆ ಚಿಂತನೆಯನ್ನ ಇವತ್ತು ಸಭೆಯಲ್ಲಿ ಚರ್ಚೆಯನ್ನ ಮಾಡುವರಿದ್ದಾರೆ. ಹಾಗಾಗಿ ಆ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಶಾಸಕ ಯತ್ನಾಳ್ ಇವತ್ತು ಬೆಂಗಳೂರಿಗೆ ಆಗಮಿಸಿರುವಂತದ್ದು. ತಮ್ಮ ಚಿಂಚೋಳಿಯಲ್ಲಿರುವಂತಹ ಸಿದ್ಧಸಿರಿ ಕಾರ್ಖಾನೆಯ ಎಥೆನಾಲ್ ಘಟಕದ ಉದ್ಘಾಟನೆಯ ಬ್ಯುಸಿಯ ಮಧ್ಯೆಯೂ ಕೂಡ ಅವರು ತಮ್ಮ ಆಪ್ತರ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಹಾಗೆ ಸೇರಿದಂತೆ ಅವರ ತಂಡದ ಉಳಿದ ಸದಸ್ಯರು ಯಾರ್ಯಾರಿದ್ದಾರೆ, ಪ್ರತಾಪ್ ಸಿಂಹ ಇರಬಹುದು, ಅರವಿಂದ್ ಲಿಂಬಾವಳಿ ಇರಬಹುದು, ಅಣ್ಣಾ ಸಾಹೇಬ್ ಜೊಲ್ಲೆ ಇರಬಹುದು, ಹೀಗೆ ಉಳಿದಂತಹ ಸದಸ್ಯರು ಇವರೆಲ್ಲರ ಜೊತೆ ಕೂಡ ಇವತ್ತು ಸಭೆಯನ್ನು ಸೇರಿ ಚರ್ಚೆಯನ್ನ ಮಾಡ್ತಾರೆ. ಆದ್ರೆ ಸಭೆಯ ಸ್ಥಳವನ್ನ ಈಗ ಶಿಫ್ಟ್ ಮಾಡಿರೋದ್ರಿಂದ ಎಲ್ಲಿ ಸಭೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಯತ್ನಾಳ್ ತಂಡ ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಮತ್ತೊಂದು ಮಾಹಿತಿ ಪ್ರಕಾರವಾಗಿ ಅವರು ಸಭೆಯನ್ನು ನಡೆಸಿ ನಂತರ ಈ ಒಂದು ತಮ್ಮ ನಿರ್ಧಾರದ ಬಗ್ಗೆ ಅಥವಾ ಸಭೆಯ ಚರ್ಚೆಯ ವಿಚಾರದ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ಬಹುತೇಕ 12 ಗಂಟೆ ವೇಳೆಗೆ ಈ ಸಭೆ ಬೆಂಗಳೂರಿನಲ್ಲೇ ನಡೆಯುತ್ತೆ. ಎಲ್ಲಿ ಅನ್ನುವಂಥದ್ರ ಬಗ್ಗೆ, ಸ್ಥಳದ ಬಗ್ಗೆ ಇನ್ನೂ ಕೂಡ ಖಚಿತವಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.